ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಎಲ್ರಿಗೂ ಹ್ಯಾಪಿ ಯುಗಾದಿ. ನಮಗೆ ಹೊಸ ವರ್ಷ ಇದು. ಸೊ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಆ್ಯಂಡ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಎಲ್ರಿಗೂ ಈ ವರ್ಷ ಆ ಭಗವಂತ ಒಳ್ಳೇದು ಮಾಡಲಿ ಆ್ಯಂಡ್ ನೀವು ಅಂದ್ಕೊಂಡಿರೋದೆಲ್ಲ ಆಗಲಿ ಅಂತ ಕೇಳ್ಕೊತೀನಿ. ಇವತ್ತು ಡೇ ಇನ್ ಮೈ ಲೈಫ್ ಮಾಡ್ತಿದ್ದೀನಿ, ಜೊತೆಗೆ ಯುಗಾದಿ ಹಬ್ಬ. ಸೊ ಎರಡೂ ಒಟ್ಟಿಗೆ ಆಗುತ್ತೆ. ಆ್ಯಂಡ್ ತುಂಬ ದಿವಸದಿಂದ ದೇವ್ರ ಮನೆ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೆ. ಹಾಗಾಗಿ ಒಂದು ಅಮೆಝಾನಿಂದ ಒಂದು ಸ್ಪ್ರೇ ಬಾಟಲ್ನ ತರಿಸಿದ್ದೆ. ಅದನ್ನು ಕಾಲಿನಿ ಬಾಟಲ್ ಬರುತ್ತೆ ಗೊತ್ತಾ, ಅದಕ್ಕೆ ನಮ್ಮಮ್ಮ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ ಯಾವುದೋ ಗ್ಯಾಪಲ್ಲಿ. ಅದನ್ನೆಲ್ಲ ಚೆನ್ನಾಗಿ ಸ್ಪ್ರೇ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟೆ. ನೋಡಿ ಆ ಪೇಪರ್ ಎಲ್ಲ ಎಷ್ಟು ನೀಟಾಗೆ ಬಂತು. ಸೊ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಚೆಂದ ಏನಂತಾರೆ ಹಂಗೆ ಫಳಫಳ ಅಂತ ಹೊಳಿಬೇಕು ಆ ಥರ ಕ್ಲೀನ್ ಮಾಡೋಕ್ಕೆ ಪ್ರಯತ್ನ ಪಟ್ಟೆ. ಆದರೆ ಅದು ಫಳಫಳ ಅಂತ ಹೊಳಿಲಿಲ್ಲ. ಬಟ್ ಸ್ಟಿಲ್ ಕ್ಲೀನ್ ಆಯಿತು. ಒಂದು 80% ಅಷ್ಟಾದರೂ ಕ್ಲೀನ್ ಆಯಿತು. ಬಿಕಾಸ್ ದೀಪ ಎಲ್ಲ ಅಂಟಿಸಿರ್ತೀವಲ್ವಾ, ಸೊ ಅದ್ರದ್ದು ಮಸಿ ಎಲ್ಲ ಆಗಿರುತ್ತೆ. ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿದೆ. ನೋಡಿ ಗೊತ್ತಾಗ್ತಿದ್ಯಾ ಅದು ಕ್ಲೀನ್ ಆಗ್ತಾ ಇರೋದು. ಸೊ ಇದಾದಮೇಲೆ ದೇವ್ರ ಮನೆ ಕ್ಲೀನ್ ಆದಮೇಲೆ ಹೋಗಿ ಮನೆ ಎಲ್ಲ ತೊಳೆದೆ. ಇದು ನನಗೆ ಅಭ್ಯಾಸ ಮನೆ ತೊಳೆಯೋದು. ಯಾಕಂದರೆ ನಮ್ಮಮ್ಮ ತಿಂಗ್ಳಿಗೊಂದು ಸರ್ತಿ ಆದರೂ ತೊಳೆಸ್ತಾ ಇರ್ತಾರೆ. ಇಲ್ಲಾಂದರೆ 15 days ಒನ್ಸ್ ಆದರೂ ಲೈಕ್ ಮನೆ ವಾಶ್ ಮಾಡ್ತೀವಿ. ಆ್ಯಂಡ್ ಎವ್ರಿ ಸಿಂಗಲ್ ಡೇ ಮನೆ ಅಂತೂ ಕಂಪಲ್ಸರಿ ಒರೆಸ್ಬೇಕು. ಎಷ್ಟೇ ಒರೆಸಿ ಏನೇ ಮಾಡಿ ನಾವು ರೋಡ್ ಸೈಡಲ್ಲಿ ಇರೋದ್ರಿಂದ ಪಕ್ಕ ಮಣ್ಣಂತೂ ಇದ್ದೇ ಇರುತ್ತೆ. ಏನಂತಾರೆ ಈ ಮ್ಯಾಂಡೇಟ್ರಿ ಅಂತ ಹೇಳಲ್ವಾ, ಆ ಥರ ಜನ್ಮಸಿದ್ಧ ಹಕ್ಕು ಅನ್ನೋ ಥರ ಅದು ಯಾವಾಗ್ಲೂ ಮನೇಲಿ ಧೂಳು ಇದ್ದೇ ಇರುತ್ತೆ. ಇವಾಗ ಒರೆಸಿರ್ತೀನಿ, ಮತ್ತೆ ಒಂದು 10 ನಿಮಿಷ ಬಿಟ್ಟು ನೋಡಿದ್ರೆ ವಾಪಸ್ ಧೂಳು ಬಂದಿರುತ್ತೆ. ಏನು ಮಾಡೋಕ್ಕಾಗಲ್ಲ, ನಮಗಿದು ಅಭ್ಯಾಸ ಆಗೋಗಿದೆ. ಸೊ ಮನೆಲ್ಲ ಕ್ಲೀನಾಗೆ ಲೈಕ್ ಉಜ್ಜಿದೆ. ನಮ್ಮಮ್ಮ ಅಷ್ಟೆಲ್ಲ ಮಾಡಿದ್ರು ಕೂಡ ಏನು ನನಗೆ ಉಜ್ದಂಗೆ ಅನ್ನಿಸ್ತಾ ಇಲ್ಲ, ತೊಳ್ದಂಗೆ ಅನ್ನಿಸ್ತಾ ಇಲ್ಲ ಅಂದರು. ಅಂದ್ಕೊಂಡು ಸುಮ್ಮನೆ ಆದ, ಇನ್ನೇನು ಮಾತಾಡೋಕ್ಕೆ ಹೋಗಿಲ್ಲ. ಇನ್ನು ಕ್ಲೀನಾಗೆಲ್ಲ ವಾಶ್ ಎಲ್ಲ ಆದಮೇಲೆ ಡೋರ್ ಎಲ್ಲ ತೊಳಿಬೇಕಿತ್ತು. ಸೊ ಡೋರ್ ಎಲ್ಲನೂ ತೊಳೆದೆ ನೀಟಾಗೆ. ಇದೆಲ್ಲನೂ ಯುಗಾದಿ ಹಬ್ಬದ ಹಿಂದಿನ ದಿನ ನಾವು ಮಾಡೋದು. ಸೊ ಇವತ್ತೇ ನಾನು ದೇವ್ರ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇಟ್ಬಿಟ್ಟಿದ್ದೆ. ಬಿಕಾಸ್ ನಮ್ಮಮ್ಮ ಇವತ್ತು ಅಮಾವಾಸ್ಯೆ ಇದೆ, ಲೈಕ್ ಒಂದು ದೀಪ ಆದರೂ ಅಂಟಿಸಿ ಪೂಜೆ ಮಾಡು, ಧೂಪ ಹಾಕಬೇಕು ಅಂತ ಹೇಳಿದರು. ಸೊ ಏನು ಮಾಡಿದೆ, ಸ್ನಾನ ಮಾಡ್ಕೊಂಡು ಬಂದು ನೀಟಾಗೆ ದೇವ್ರ ಪಾತ್ರೆ ಎಲ್ಲ ಲೈಕ್ ತೊಳೆದಿದ್ನಲ್ಲ ಅದನ್ನೆಲ್ಲನೂ ಜೋಡಿಸಿ ಇಟ್ಕೊಂಡು ಅವ್ರಿಗೆ ಕುಂಕುಮ ಅರ್ಶಿನ ಇಟ್ಬಿಟ್ಟು. ಆ್ಯಂಡ್ ಇಲ್ಲೂ ಕೂಡ ರಾಯರಿಗೆ ನಾನು ಗಂಧನ ಹಚ್ಚಿದ್ದೀನಿ. ಈ ವಾರನೇ ಹಚ್ಚಿರೋದು. ಸೊ ಅಲ್ಲೂ ಹಚ್ಚಿದ್ದೀನಿ, ಇಲ್ಲೂ ಹಚ್ಚಿದ್ದೀನಿ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಲ್ವಾ. ಹೌದು, ಗಂಧ ಮತ್ತು ಕುಂಕುಮ ಇಟ್ಟಿದ್ದೀನಿ. ಲಕ್ಷಣ ಗೊಂಬೆ ಅದೊಂಥರ ರಾಯರು. ಆ್ಯಂಡ್ ಎಲ್ಲನೂ ಪಾತ್ರೆ ಸಾಮಾನೆಲ್ಲ ಕ್ಲೀನಾಗಿ ಜೋಡಿಸ್ಕೊಂಡು ಇಟ್ಟೆ. ಆ್ಯಂಡ್ ನಮ್ಮ ಗುಡಿ ಒಳಗಡೆ ಎಲ್ಲನೂ ನೀಟಾಗೆ ಜೋಡಿಸ್ದೆ. ದೇವ್ರ ಫೋಟೋ, ಪ್ರತಿಯೊಂದು ವಿಗ್ರಹ ಕೂಡ ಇರ್ಬೋದು. ಆ್ಯಂಡ್ ಅಂದರೆ ಎಲ್ಲ ಕ್ಲೀನ್ ಮಾಡಿದ್ನಲ್ಲ, ಒಂಥರ ಖುಷಿ ನನಗೆ. ಅದಕ್ಕೆ ಎಲ್ಲ ನೀಟಾಗೆ ಜೋಡಿಸ್ದೆ. ಬಟ್ ಯಾಕೋ ಒಂಥರ ಕಸಿವಿಸಿ ಅನ್ನಿಸ್ತಾ ಇತ್ತು. ಬಟ್ ನಂಗೆ ಬೆಳಗ್ಗೆ ಆ ಥರ ಅನ್ನಿಸ್ತಾ ಇತ್ತು. ಹೇಳ್ತೀನಿ ಲಾಸ್ಟಲ್ಲಿ ಏನಾಯಿತು ಅವತ್ತಿನ ದಿನ ಅಂತ ಅಂದ್ಬಿಟ್ಟು. ಒಂಥರ ಹಿಂಸೆ ಆಗ್ತಿತ್ತು ನನಗೆ ಜೋಡಿಸ್ಬೇಕಾದ್ರೇ, ಯಾಕಂತ ಗೊತ್ತಿರಲಿಲ್ಲ. ಅದಕ್ಕೆ ಹೇಳೋದು ಯಾವತ್ತೂ ಅಷ್ಟೇ ನಾವು ಒಂದು ಪಾಸಿಟಿವಿಂದನೇ ಎಲ್ಲನೂ ಮಾಡಬೇಕು. ಬಟ್ ತುಂಬ ಇಷ್ಟಪಟ್ಟೆ ಮಾಡೋಳು ನಾನು ಯಾವಾಗಲೂ ಪೂಜೆ ಪುನಸ್ಕಾರ ಅಂತೆಲ್ಲ ಬಂದಾಗ. ಬಟ್ ಅವತ್ತಿನ ದಿನ ನನಗೆ ಸ್ಟಾರ್ಟಿಂಗು ಶುರು ಮಾಡಬೇಕಾದ್ರೆ ಒಂಥರ ಕಸಿವಿಸಿ ಆಗ್ತಿತ್ತು. ಯಾಕೆ ಅಂತ ಅನ್ನಿಸ್ತಾಯಿತ್ತು. ಬಟ್ ಆ ಥರ ಅನ್ನಿಸ್ಬಾರ್ದು ನಂಗೆ ಗೊತ್ತು. ಬಟ್ ಅದಾಗಿದ್ದು ಹೇಳ್ತೀನಿ ಲಾಸ್ಟಲ್ಲಿ ಏನಾಯಿತು ಅಂದ್ಬಿಟ್ಟು. ನನಗೆ ಇವಾಗ ಮಾತಾಡೋಕ್ಕೆ ಸಂಕಟ ಆಗ್ತಾಯಿದೆ. ಬಟ್ ಇಟ್ಸ್ ಓಕೆ, ಅದೆಲ್ಲ ಆಗ್ತಿರ್ಬೇಕು. ಬಟ್ ದೇವ್ರ ದಯೆಯಿಂದ ಏನೂ ಆಗಿಲ್ವಲ್ಲ ಅಂತ ಖುಷಿ ಪಡಬೇಕು ಅಷ್ಟೇ, ಇನ್ನೇನೂ ಇಲ್ಲ. ಆ್ಯಂಡ್ ನೀಟಾಗೆ ಎಲ್ಲನೂ ಜೋಡಿಸ್ಕೊಂಡೆ. ಬರೀ ದೀಪ ಸಣ್ಣ ಹೂವು ಇಟ್ಬಿಟ್ಟು ದೀಪ ಅಂಟಿಸಿದ್ದೆ ಅಷ್ಟೇ ಅಮಾವಾಸ್ಯೆ ದಿವಸ. ಆ್ಯಂಡ್ ಮಾರನೇ ದಿವಸ ಕ್ಲೀನಾಗೆ ಭಗವಂತನಿಗೆ, ಅಂದರೆ ಹಬ್ಬದ ದಿನ ಕ್ಲೀನಾಗೆ ಹೂವು ಎಲ್ಲ ಇಟ್ಟೆ. ಆ್ಯಂಡ್ ರಾಯರಿಗೆ ಕನಕಾಂಬರ, ಮಲ್ಲಿಗೆ ಹೂವು, ತುಳಸಿ ಫುಲ್ ಇಡೋಕ್ಕೆ ಹೋದೆ, ಬಟ್ ಆಗಲಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಇಟ್ಬಿಟ್ಟು ಆಮೇಲೆ ರೋಸ್ ಇಟ್ಟೆ. ಆ್ಯಂಡ್ ಹೇಗೆ ಕಾಣಿಸ್ತಿದೆ ನನ್ನ ಅಲಂಕಾರ ಇವತ್ತು ಅಂತ ಅಂದ್ಬಿಟ್ಟೇಳಿ. ಯಾವಾಗಲೂ ನಾನು ಚೆನ್ನಾಗಿ ಮಾಡ್ತೀನಿ, ಬಟ್ ಹಬ್ಬ ಅಂತ ಬಂದಾಗ ಇನ್ನೂ ಒಂಥರ ಖುಷಿ ಆಗುತ್ತೆ. ನಮ್ಮಮ್ಮ ಅದೇ ಹೇಳ್ತಿದ್ರು, ಅಷ್ಟು
ಇಷ್ಟು ದುಡ್ಡು ಕೊಟ್ಟು ಹೂವು ತಂದೆ ಎಲ್ಲ ಒಂದೇ ದಿನಕ್ಕೆ ಹಾಕಿ ಖರ್ಚು ಮಾಡಿಬಿಟ್ಟಿದ್ಯಾ ಅಂತ ಅಂದರು. ಅದಕ್ಕೆ ಅಂದೆ ಅಯ್ಯೋ ತರೋದೇ ಅವರಿಗೋಸ್ಕರ ಅಂತೆ, ಅದರಲ್ಲಿ ಏನಿದೆ 1 ದಿನ ಇಟ್ರೇನು 2 ದಿನ ಇಟ್ರೇನು ಇಡ್ತೀವ ಭಗವಂತನಿಗೆ, ಅಷ್ಟೇ ಇಂಪಾರ್ಟೆಂಟು ಅಂತ ಅಂದೆ ನಾನು ನಮ್ಮಮ್ಮಂಗೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ನನಗೆ ತುಂಬ ಖುಷಿ ಆಯಿತು. ಹೌದು, ಚೆನ್ನಾಗಿ ಕಾಣ್ತಿದೆ ಅಂತ ಅನ್ನಿಸ್ತು. ಕಮೆಂಟಲ್ಲಿ ಹೇಳಿ ನಮ್ಮ ದೇವ್ರ ಮನೆ ಹೆಂಗೆ ಕಾಣ್ತಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ನೆಮ್ಮದಿಯಾಗಿ ಪೂಜೆ ಮುಗಿಸ್ದೆ. ಪೂಜೆ ಆದಮೇಲೆ ನಮ್ಮಮ್ಮನೂ ಪೂಜೆ ಮಾಡಿದ್ರು. ಆ್ಯಂಡ್ ಅದಾದಮೇಲೆ ಅವರಿಗೆ ತೀರ್ಥ ಮತ್ತು ಬೇವು ಬೆಲ್ಲ ಕೊಟ್ಟೆ. ಮತ್ತು ನನಗೆ ಕೊಡಬೇಕಲ್ವ, ಅದಕ್ಕೆ ಅವರು ನನಗೆ ಬೇವು ಬೆಲ್ಲ ಮತ್ತು ತೀರ್ಥ ಕೊಟ್ಟರು. ನಮ್ಮಮ್ಮ ನನಗೆ ಕೊಟ್ಟಿರೋ ಬೇವು ಬೆಲ್ಲ ನೋಡಿದ್ರೆ ನೀವೇ ಗಾಬರಿಯಾಗಿ ಹೋಗ್ತೀರಾ. ಬಿಕಾಸ್ ಬೇವು ಜಾಸ್ತಿ ಇದೆ, ಬೆಲ್ಲ ಕಡಿಮೆ ಇದೆ. ತೋರಿಸ್ತೀನಿ ನಿಮಗೆ ಬೇವು ಹೆಂಗೆ ಕೊಟ್ಟಿದ್ರು ನಮ್ಮಮ್ಮ ಅಂದ್ಬಿಟ್ಟು. ಆಲ್ರೆಡಿ ನನ್ನ ಲುಕ್ ನೋಡಿ ಹಿಂಗಿತ್ತು. ಬಟ್ ಎನಿವೆ ತಿನ್ನಲೇಬೇಕಲ್ಲ, ಬೆಲ್ಲಕ್ಕಿಂತ ಬೇವೇ ಜಾಸ್ತಿ ಇದೆ. ಅಲ್ಲಿ ನೋಡಿ ಹೆಂಗಿದೆ ಅದು. ಆ್ಯಂಡ್ ಅಮ್ಮ ಹೆಂಗೆ ಕೊಟ್ಟಿದ್ರು ಅಂತಂದರೆ ಕಡ್ಡಿ ಥರ ಕೊಟ್ಟಿದ್ರು. ಅದು ಇವಾಗ ತೋರಿಸ್ತಾರೆ ನೋಡಿ ನಮ್ಮಮ್ಮ, ಸೇಮ್ ಹಿಂಗೆ ಕೊಟ್ಟಿದ್ರು. ಎಲೆ ಕೊಟ್ಟಿದ್ರು ತಿಂದ್ಬಿಡ್ತಿದ್ದೆ, ಬಟ್ ಈ ಥರ ಕೊಟ್ಟರು. ನನಗೆ ಫುಲ್ಲು ಗಂಟ್ಲಲ್ಲಿ ಸಿಕ್ಕಾಕೊಂಬಿಟ್ಟು ಆಮೇಲೆ ಹೋಗಿ ನೀರು ಕುಡಿದೆ. ನಾನು ಗಂಜಲೆಲ್ಲ ಕುಡಿತೀನಿ, ಸೊ ನನಗೇನು ಅನಿಸಲ್ಲ. ಬೇವು ತಿನ್ನೋದ್ರಲ್ಲಿ ಏನೂ ಲೈಕ್ ಕಹಿ ಆ ಥರ ಎಲ್ಲ ಏನೂ ಅನಿಸಲ್ಲ. ಹಾಗಲಕಾಯಿ ಆ್ಯಂಡ್ ಗಂಜಲೆಲ್ಲ ಕುಡ್ದು ಅಭ್ಯಾಸ ಇದೆಯಲ್ಲ, ಅದಕ್ಕೆ. ಆ್ಯಂಡ್ ಇಟ್ಸ್ ಓಕೆ, ಬೇವು ಬೆಲ್ಲ ಎರಡೂ ಇರಬೇಕು ಜೀವನದಲ್ಲಿ, ಅದಕ್ಕೆ ತಿಂದೆ. ಅದಾದಮೇಲೆ ನಮ್ಮ ಹೀರೋ ಬಂದು ನಮಸ್ಕಾರ ಮಾಡಿಕೊಂಡು ಕಿಂಗು ನಮ್ಮಪ್ಪ ನೋಡಿ ಗಿಟ್ಟಿಂಗ್ ಮಾಡಿಸ್ಕೊಂಡು ಶಿಸ್ತಾಗೆ ಬಂದರು. ಸ್ವಲ್ಪ ಫನ್ ಮಾಡಿದ್ವಿ. ಆ್ಯಂಡ್ ಗಾಡಿಗೆ ಹೋಗಲ್ಲ ಇವತ್ತು ಅಂತೆಲ್ಲ ಹೇಳ್ತಾಯಿದ್ರು. ಸರಿ ಆಯಿತು ಬಿಡಪ್ಪ ಅಂತ ಅಂದ್ಬಿಟ್ಟು ಹಿಂಗೆ ಡೀಪ್ ಡಿಸ್ಕಷನ್ ಮಾಡ್ತಿದ್ವಿ. ಆ್ಯಂಡ್ ಸ್ವಲ್ಪ ತಮಾಷೆ ಎಲ್ಲ ಮುಗಿಸ್ಕೊಂಡು ನಮ್ಮಪ್ಪ ಹೋದರು ಬರ್ತೀನಿ ಅಂತ ಅಂದ್ಬಿಟ್ಟು. ತಿನ್ನು ಅಂದೆ ಬೇಡ ಅಂತ ಹೊಟ್ಬಿಟ್ರು. ನಮ್ಮಪ್ಪ ಇರಲಿಲ್ಲ ತುಂಬ ಹೊತ್ತು. ಆ್ಯಂಡ್ ಮಾತುಕತೆ ಆಯಿತು. ಬಟ್ಟೆ ಹೊಸ ತೊಗೊಂಡ್ಯಾ ಅಂತೆಲ್ಲ ಕೇಳಿದ್ರು. ನಾನು ಇದೇ ಆ ಮನೇಲಿದೆ ಮರ್ತು ಬಂದಿದ್ದೀನಿ ಅಂತಂದೆ. ಬಟ್ಟೆ ಇದೆ ಆ ಮನೇಲಿದೆ, ನಾನು ಮರ್ತು ಬಂದುಬಿಟ್ಟಿದ್ದೆ. ಸೊ ಹೊಸ ಬಟ್ಟೆನ ಹಾಕಿರಲಿಲ್ಲ, ಇರೋ ಬಟ್ಟೆನೇ ಹಾಕ್ಕೊಂಡೆ. ಪರವಾಗಿಲ್ಲ, ಹೊಸ ಬಟ್ಟೆ ಹಾಕ್ಕೊಳ್ಳೇಬೇಕು ಅನ್ನೋದು ಏನೂ ಇಲ್ಲ. ಏನು ಬಟ್ಟೆ ಇತ್ತೋ ಅದನ್ನೇ ತೆಗೆದು ಹಾಕ್ಕೊಂಡೆ. ನೋಡಿ ನನ್ನ ಪ್ಯಾಂಟ್ ಒಂದು ಟಾಪ್ ಒಂದು ಒಳ್ಳೆ ಹುಚ್ಚಿ ಥರ ಇದ್ದೀನಿ. ಆ್ಯಕ್ಚುಲಿ ಹಿಂಗೆ ಇರೋದು ನಾನು ರಿಯಲ್ ಲೈಫಲ್ಲಿ, ಇದೇ ನಾನು. ಸೊ ನಾನು ಹಿಂಗಿರೋಕ್ಕೆ ಇಷ್ಟಪಡ್ತೀನಿ. ಎನಿ ಟೈಮು ಫುಲ್ಲು ಏನಂತಾರೆ ರಿಸರ್ವ್ಡು ಆರ್ಗನೈಸ್ಡಾಗಿ ಇರೋಕ್ಕೆ ನನಗೆ ಬರೋದಿಲ್ಲ. ಅಂದರೆ ಏನಾದರೂ ಪಾತ್ರ ಅಂತ ಬಂದಾಗ ಮಾತ್ರ ಐ ವಿಲ್ ಟ್ರೈ ಟು ಮ್ಯಾನೇಜ್ ಎವ್ರಿಥಿಂಗ್. ಬಟ್ ಪರ್ಸ್ನಲ್ ಅಂತ ಬಂದಾಗ ನಾನು ಇದೇ ಥರನೇ ಇರೋದು. ಹಿಂಗೆ ಇರ್ತೀನಿ ಅಂದರೆ ಹುಚ್ಚಿ ಥರ ಇರ್ತೀನಿ. ನಾನು ನೋಡೋಕೆ ಮನೆ ಹತ್ರ ಯಾರಾದರೂ ಬಂದರೆ ಹಾಗೆ ಇರ್ತೀನಿ, ಹಾಗೆ ಮಾತಾಡ್ಸ್ಬಿಟ್ಟು ಕಳಿಸ್ತೀನಿ ಗೊತ್ತಾ. ನಾನು ಅಕಸ್ಮಾತ್ ಪಾಪ ಯಾರಾದರೂ ನೋಡೋಕೆ ಬರ್ತಾರೆ ಗೊತ್ತಾ, ಮಾತಾಡಿಸ್ಬೇಕು ಅಂತ ಆಸೆ ಇರುತ್ತೆ ನನ್ನ ಹತ್ರ. ಅಂಥವ್ರು ಬಂದಾಗ ನಾನು ಹೆಂಗಿರ್ತೀನೋ ಹಾಗೆ ನಮ್ಮ ಅಮ್ಮಂಗೆ ಹೇಳ್ತೀನಿ, ಹಿಂಗಿದೆ ಅಮ್ಮ ಹೋಗೋ ಸ್ವಲ್ಪ ರೆಡಿಯಾಗಿ ಹೋಗು, ಹೋಗಮ್ಮ ಅಂತೀನಿ ನಾನು. ಸೊ ನಾನು ಇರೋದು ಹಿಂಗೆ. ತುಂಬ ಜನ ನಾನು ಈ ಥರ ಇರೋದಕ್ಕೆ ಇಷ್ಟಪಟ್ಟಿದ್ದೀರಾ, ಅದಕ್ಕೆ ನನಗೆ ಖುಷಿ ಆಗುತ್ತೆ. ಆ್ಯಂಡ್ ಇಷ್ಟೇ. ನಮ್ಮಪ್ಪ ಹೊರಟರು. ಅದಾದಮೇಲೆ ಏನು ಮಾಡಿದ್ವಿ ಮರ್ತೆ ಹೋದೆ, ಏನು ಮಾಡಿದೆ ಅಂತ ಅಂದ್ಬಿಟ್ಟು. ಆಮೇಲೆ ಮಧ್ಯಾಹ್ನ ಬಾ ಅಂತಲೂ ಹೇಳಿ ಕಳಿಸ್ದೆ ನಮ್ಮಪ್ಪಗೆ. ನಮ್ಮಪ್ಪ ಅದು ಬೇಕು ಇದು ಬೇಕು ಅಂತೆಲ್ಲ ಹೇಳ್ತಾಯಿದ್ರು. ನೋಡಿ ರೈಸ್ ಆಗ್ತಾಯಿದ್ರು ನಮ್ಮಪ್ಪ. ಯಾವಾಗಪ್ಪ ಅಂದ್ಕೊಂಡು ನನ್ನ ಪಾಡೋದು ನಾನು ಅಡುಗೆ ಮನೆಗೆ ಹೋಗ್ಬಿಟ್ಟೆ. ಆಮೇಲೆ ಅವರು ಹೊಟ್ಟೋಗ್ಬಿಟ್ರು. 9:30 ಅಷ್ಟರಲ್ಲಿ ಎಲ್ಲ ಮುಗ್ದೋಗಿತ್ತು. ಪೂಜೆ, ಅಡುಗೆ ಎಲ್ಲ ಆಗೋಗಿತ್ತು. ಬರೀ ನಾವು ತಿನ್ನೋದು ಒಂದೇ ಬಾಕಿ ಇತ್ತು. ಆ್ಯಂಡ್ ಇದು ನಮ್ಮನೆ ಪೂಜೆ. ಆ್ಯಂಡ್ ಇದು ನಮ್ಮಮ್ಮ ರಂಗೋಲಿ ಬಿಟ್ಟಿದ್ರು, ಮನೆ ಮುಂದೆ ಸಾರಿಸಿ ರಂಗೋಲಿ ಹಾಕಿದ್ರು. ಆ್ಯಂಡ್ ಗೇಟಿಗೆಲ್ಲ ಹೂವು ಎಲ್ಲ ಇಟ್ಟು ವಾರ ಈ ಥರ ಮಾಡ್ತೀವಿ. ಬಟ್ ಹಬ್ಬ ಅಂತಲ್ಲ, ಇನ್ನೂ ಸ್ಪೆಷಲಾಗಿ. ಆ್ಯಂಡ್ ನಮ್ಮದೇ ಗಿಡದ್ದು ನಮ್ಮಮ್ಮ ಏನಂತಾರೆ
ಆ ಗಿಡನ ಕಿತ್ಬಿಟ್ಟು ಡೋರ್ನ ಡೆಕೋರೇಟ್ ಮಾಡಿದ್ರು. ನಮ್ಮ ಮನೆ ಹತ್ರ ಇರುತ್ತಲ್ಲ ಗಿಡ, ಅದರಲ್ಲೇ ಕಿತ್ತು ಇದನ್ನೆಲ್ಲ ಮಾಡಿದ್ರು. ಆ್ಯಂಡ್ ಏನೋ ಗೊತ್ತಿಲ್ಲ, ನನ್ನ ಕೈ ಒಂಥರ ಆಗ್ಬಿಟ್ಟಿತ್ತು. ಇಲ್ಲಿ ವಿಡಿಯೋ ಕ್ಲಿಪ್ ಅಟ್ಯಾಚ್ ಮಾಡಿದ್ದೀನಿ ನೋಡಿ. ಯಾಕೆ ಆಗಿರ್ಬೋದು, ನಾನು ಎಲ್ಲರೂ ಕೇಳಿದೆ, ಹೀಟ್ಗಾಗಿರುತ್ತೆ, ಡಿಹೈಡ್ರೇಟ್ ಆಗಿರ್ತೀಯಾ, ಅದು ಇದು ಅಂತೆಲ್ಲ ಹೇಳಿದ್ರು. ಬಟ್ ಗೊತ್ತಿಲ್ಲ ಯಾಕೆ ಅಂತ ಫುಲ್ ಒಂಥರ ರಫ್ ಆಗಿಬಿಟ್ಟಿತ್ತು. ಸೌಂಡ್ ಕೇಳಿಸ್ತೀನಿ ರೀ ನಿಮಗೆ ಇವಾಗ, ಕೇಳಿಸ್ಕೊಂಡ್ರೆ ಈ ಥರ ಆಗ್ಬಿಟ್ಟಿತ್ತು. ಇರಲಿ ಬಿಡಿ. ಹೇಳಿದ್ನಲ್ವ, ಅಡುಗೆ ಎಲ್ಲ ಆಗ್ಬಿಟ್ಟಿತ್ತು. ಒಬ್ಬಟ್ಟು ಸಾರು ಮಾಡಿದರು, ಆಮೇಲೆ ಕೋಸಂಬರಿ, ಇದು ನಂಗೆ ತುಂಬ ಇಷ್ಟ. ಆಮೇಲೆ ವಡೆ ಮಾಡಿದರು, ಆ್ಯಂಡ್ ಒಬ್ಬಟ್ಟು ಮಾಡಿದರು ನಮ್ಮಮ್ಮ. ರೈಸ್ ಮಾಡಿದರು, 2 ಥರ ಪಲ್ಯ ಮಾಡಿದರು. ಆ್ಯಂಡ್ ಎಲ್ಲನೂ ಕಟ್ಬಿಟ್ಟು ನಮ್ಮಮ್ಮ ಕೊಟ್ಟರು ಪಕ್ಕದ ಮನೆ ಆಂಟಿ ಕೊಡೋಕ್ಕೆ. ಆ ಆಂಟಿನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ನನಗೆ ಏನಾದರೂ ಬೇಕು ಅಂದರೆ ತಂದು ಕೊಡ್ತಾರೆ. ಪಾಪ ನಾನು ಒಳಗಡೆ ಇದ್ದರೆ ಆಂಟಿ ಮನೆ ಒಳಗಡೆ ಬಂದು, ತಗೋ ಏನೂ ತಿನ್ನಲ್ಲ ನೀನು, ತಗೋ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿ ಕವರಲ್ಲಿ ತಂದು ಕೊಟ್ಬಿಟ್ಟು ಹೋಗ್ತಾರೆ ಆಂಟಿ. ನಂಗೆ ತುಂಬ ಇಷ್ಟ. ಸೊ ಅದಕ್ಕೆ ನಮ್ಮಮ್ಮ ಹೋಗಿ ಕೊಟ್ಬಿಟ್ಟು ಬಾ ನೀನೇ ಅಂತ ಅಂದರು. ಸೊ ಹೋಗಿ ಕೊಟ್ಬಿಟ್ಟು ಬಂದೆ. ಆ್ಯಂಡ್ ನೆಕ್ಸ್ಟ್ ನಮಗೆ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಇದು ಬಾಳೆ ಎಲೆಯಲ್ಲಿ ನಿಮಗೆ ತೋರ್ಸೋಕ್ಕೋಸ್ಕರ ಈ ಥರ ಇಟ್ಟಿದ್ದೀನಿ. ಸೊ 2 ಥರ ಪಲ್ಯ ಮಾಡಿದರು. ಕೋಸಂಬರಿ ಇಷ್ಟ ಅಲ್ವ, ಅದಕ್ಕೆ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ವಡೆ, ಆಮೇಲೆ ಕಾಳ್ಗೋಜು ನಂಗೆ ತುಂಬ ಇಷ್ಟ. ಮುಂಚೆ ನಾನ್ ವೆಜ್ ತಿನ್ನೋ ಟೈಮಲ್ಲಿ ಚಿಕನಲ್ಲಿ ಮಾಡೋರು ನಮ್ಮಮ್ಮ, ತುಂಬ ಇಷ್ಟಪಟ್ಟು ತಿಂತಿದ್ದೆ. ಊರಲ್ಲಿ ಕೂಡ ಅಷ್ಟೇ, ಕಾಳ್ಗೋಜು ಮಾಡಿದಾಗ ತುಂಬ ಇಷ್ಟಪಟ್ಟು ತಿಂತಾಯಿದ್ದೆ. ಬಟ್ ಇವಾಗ ನಾನು ನಾನ್ ವೆಜ್ ತಿನ್ನಲ್ವಲ್ಲ, ಅದಕ್ಕೆ ನಮ್ಮಮ್ಮ ನನಗೆ ಈ ಥರ ವೆಜ್ಜಲ್ಲೇ ಮಾಡಿಕೊಡ್ತಾರೆ. ಆ್ಯಂಡ್ ಅಷ್ಟೇ ಹಾಕ್ಕೊಂಡಿದ್ದು ತುಂಬ ಫಿಲ್ಡ್ ಅಂತ ಅನ್ನಿಸ್ಬಿಡ್ತು. ಯೂಶ್ವಲಿ ನಾನು ಒಬ್ಬಟ್ಟು ತಿನ್ನಲ್ಲ. ಸೊ ಎಲ್ಲ ಹೇಳ್ತಾರೆ, ಏನು ನೀನು ತಿನ್ನಲ್ಲ ನಂಗೆ ತಿನ್ನೋಕ್ಕೆ ಇಷ್ಟ ಇಲ್ಲ ಒಬ್ಬಟ್ಟು. ಬಟ್ ಅಮ್ಮ ಮಾಡ್ತಾರಲ್ಲ ಅಂದ್ಬಿಟ್ಟು ಅರ್ಧ ಇಲ್ಲ ಒಂದಾದರೂ ತಿನ್ನೋಕ್ಕೆ ಇಷ್ಟ, ಮ್ಯಾನೇಜ್ ಮಾಡ್ತೀನಿ ಅಷ್ಟೇ. ಬಟ್ ನನಗೆ ಇಷ್ಟ ಇಲ್ಲ. ಬಟ್ ನಮ್ಮ ಅಕ್ಕಂಗೆ ತುಂಬ ಇಷ್ಟ ಒಬ್ಬಟ್ಟು. ಅದರಲ್ಲಿ ಅದ್ರೊಳಗಡೆ ಹೂರ್ಣ ಬರುತ್ತೆ ಗೊತ್ತಾ, ಅದು ಸಖತ್ ಇಷ್ಟಪಡ್ತಾಳೆ ನಮ್ಮಕ್ಕ. ಅದಕ್ಕೆ ನಮ್ಮಮ್ಮ ಯಾವಾಗಲೂ ಒಬ್ಬಟ್ಟು ಮಾಡಿದ್ರೆ, ಮ್ಯಾಗಿ ಮಾಡಿದ್ರೆ, ಟೊಮೆಟೊ ಬಾತ್ ಮಾಡಿದ್ರೆ, ಪಲಾವ್ ಮಾಡಿದ್ರೆ, ನಾವು ಇದನ್ನ ಏನೇ ಮಾಡಿದ್ರು ಕೂಡ ತೊಗೊಂಡೋಗಿ ನಮ್ಮ ಅಕ್ಕಂಗೆ ಅಂತ ಇಟ್ಬಿಟ್ಟು ಬರ್ತೀವಿ. ನೋಡ್ತಾ ಇದ್ದೆ ಎಲ್ಲಿ ಇಡ್ಲಿ ಅಂದರೆ ಎಲ್ಲಿ ಬಂದು ತಿಂತಾರೆ ಅವರು ಅಂತ ಅಂದ್ಬಿಟ್ಟು ಚೆಕ್ ಮಾಡ್ತಾ ಇದ್ದೆ. ಆಮೇಲೆ ಅನ್ನಿಸ್ತು, ಬಿಕಾಸ್ ಎಲ್ಲ ಕಡೆ ಸುತ್ತ ಬಿಲ್ಡಿಂಗ್ ಕವರ್ ಆಗಿರೋದ್ರಿಂದ ಕಾಣಿಸೋದಿಲ್ಲ ಅಂದ್ಬಿಟ್ಟು ಏನು ಮಾಡಿದೆ, ತೊಗೊಂಡು ಹೋಗ್ಬಿಟ್ಟು ಡ್ರಮ್ಮೇಲೆ ಇಟ್ಟೆ. ಸೊ ಡ್ರಮ್ಮೇಲೆ ನೀಟಾಗಿ ನೋಡಿಕೊಂಡು ಅದನ್ನು ಪ್ಲೇಸ್ ಮಾಡಿಬಿಟ್ಟು ಬಂದೆ. ಒಂದು ತಟ್ಟೆಯಲ್ಲಿ ಹೂರ್ಣ, ಅವಳಿಗೆ ಕೋಸಂಬರಿನೂ ತುಂಬ ಇಷ್ಟ. ಸೊ ಕೋಸಂಬರಿ ಅದಾದಮೇಲೆ ಏನದು, ಒಂದು ಲೋಟದಲ್ಲಿ, ಚಿಕ್ಕ ಲೋಟದಲ್ಲಿ ನೀರಿಟ್ಬಿಟ್ಟು ಬಂದೆ. ಆಮೇಲೆ ಇಲ್ಲಿ ನನ್ನ ತಂಗಿ ಇದ್ಲು, ನನ್ನ ತಮ್ಮ ಇದ್ದ, ಎಮಿಲಿ ಇದ್ಲು. ಸೊ ಎಮ್ಮುನ ಎತ್ಕೊಂಡು ಫುಲ್ಲು ಮಣ್ಣು ಮಾಡ್ಕೊಂಡಿದ್ಲು. ಸೊ ಅವಳಿಗೆ ಕೊಡುಬಿಟ್ಟು ಅವಳನ್ನ ಒಳಗಡೆ ಕರ್ಕೊಂಬಂದೆ, ಕಾಲು ಗಂಟೆ ತೊಳೆದು. ಆ್ಯಂಡ್ ಊಟ ಎಲ್ಲ ಮುಗಿಸ್ಬಿಟ್ಟು ಎಲ್ಲ ಆದಮೇಲೆ ಎಲ್ಲ ಟಿಫಿನ್ ಬಾಕ್ಸಿಗೆ ಹಾಕ್ಕೊಂಡು ನಾನು ನಮ್ಮ ಮನೆ ಕಡೆ ಬಂದೆ. ಸೊ ನಮ್ಮ ಮನೆಗೆ ಬಂದು ಮತ್ತೆ ಅಲ್ಲಿ ಕ್ಲೀನಾಗಿ ಕಸ ಎಲ್ಲ ಗುಡಿಸಿ ಒರೆಸ್ದೆ. ಅರ್ಪಿ ಬಂದು ರಂಗೋಲಿ ಬಿಟ್ಕೊಟ್ಲು. ಆ್ಯಂಡ್ ಅವ್ರ ಅಮ್ಮ ಅಪ್ಪ ಬಂದಿದ್ರು ಊರಿಂದ, ಅವರು ನಮ್ಮ ಮನೆಗೆ ಬಂದಿದ್ದರು. ಸೊ 3 ಜನ ಕೂತಿದ್ರು. ನಾನು ಪಾಡೋದು ನನ್ನ ಕೆಲಸ ಎಲ್ಲ ಮುಗಿಸ್ಬಿಟ್ಟು, ಆ್ಯಂಡ್ ಪೂಜೆ ಮಾಡೋ ಹೊತ್ತಿಗೆ ಕರೆಕ್ಟಾಗಿ ನಮ್ಮಪ್ಪ ಬಂದರು. ನಮ್ಮಪ್ಪಂಗೆ ಮೈನರ್ ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು. ಸೊ ಅವ್ರಿಗೆ ಕಾಲೆಲ್ಲ ಏಟಾಗ್ಬಿಟ್ಟಿತ್ತು. ನಂಗೆ ಅದು ತೊಗೊಳಕ್ಕಾಗಲಿಲ್ಲ. ಬಟ್ ಇಟ್ಸ್ ಓಕೆ, ಆಗ್ತಿರುತ್ತೆ. ಬಟ್ ದೇವ್ರ ದಯಿಂದ ಏನೂ ಆಗಿರಲಿಲ್ಲ. ನಮ್ಮಪ್ಪಂಗೆ ಕಾಲು ಏಟಾಗಿತ್ತು, ಕಾಲು ಫುಲ್ ತರ್ಚ್ಕೊಂಡು ಹೋಗ್ಬಿಟ್ಟಿತ್ತು. ಅವ್ರಿಗೆ ಪಾಪ ನಡೆಯೋಕ್ಕಾಗ್ತಾಯಿಲ್ಲ. ಸೊ ಅದಕ್ಕೆ ಯಾವಾಗಲೂ ಜೋಪಾನವಾಗಿ ಗಾಡಿ ಓಡಿಸ್ಬೇಕು. ಅವ್ರ ತಪ್ಪಲ್ಲ ಅದು, ಗೊತ್ತಾಯಿತು ನನಗೆ. ಮಿಸ್ಸಾಗಿ ಇನ್ನೊಬ್ರಿಗೆ ಏಟಾಗುತ್ತೆ ಅಂತ ನಮ್ಮಪ್ಪ ರೈಟ್ ತೊಗೊಂಡ್ರಂತೆ. ಸೊ ಅದು ನಮ್ಮಪ್ಪನ ಮೇಲೇ, ನಮ್ಮಪ್ಪ ಕೆಳಗೆ ಬಿದ್ದು ನಮ್ಮಪ್ಪನ ಮೇಲೆ ಆಟೋ ಬಿದ್ದುಬಿಟ್ಟಿದೆ. ಪುಣ್ಯಕ್ಕೆ ಹಿಂದೆಯಿಂದ ಯಾವುದೂ ವೆಹಿಕಲ್ ಫೋರ್ಸಾಗಿ ಬಂದು ನಮ್ಮಪ್ಪನಿಗೇನು ಆಗಿಲ್ಲ. ಸೊ ಭಗವಂತ ಅದಕ್ಕೆ ಹೇಳೋದು, ನಾವು 4-6 ಜನಕ್ಕೆ ಒಳ್ಳೇದು ಮಾಡಿದೆ, ಎಲ್ಲೋ ಒಂದು ಕಡೆ ಕಾಪಾಡ್ತಾನೆ ಅಂದ್ಬಿಟ್ಟು. ಸೊ ಈ ರೀತಿ ಕಾಪಾಡ್ತಾನೆ ಅಂತ ನಾನು ಅಂದ್ಕೊಳ್ತೀನಿ. ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ದೆ, ನಿಮ್ಮದೇ ಪೂಜೆ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೆ. ಬಟ್ ಈ ಥರ ಆಯಿತು. ನಾನು ಆಗಲೇ ಹೇಳಿದೆ ಸ್ಟಾರ್ಟಿಂಗಲ್ಲೇ, ಸಾರಿ, ಈ ಥರ ಏನೋ ಕಸಿ ಬಿಸಿಯಿಂದ ನಾವು ಪೂಜೆ ಎಲ್ಲ ಮಾಡಬಾರ್ದು ಅಂದ್ಬಿಟ್ಟು. ಸೊ ನಂಗೆ ಅವಾಗ ಅರ್ಥ ಆಯಿತು, ಬೇಜಾರಾಯಿತು ನನಗೆ. ಪಾಪ ನಮ್ಮಪ್ಪ ಯಾವತ್ತೂ ನಮ್ಮಪ್ಪಂಗೆ ಆ ಥರ ಆಗಿಲ್ಲ. ಅವ್ರು ಸಖತ್ ಪರ್ಫೆಕ್ಟಾಗಿ ಆಟೋ ಓಡಿಸ್ತಾರೆ. ಬಟ್ ಯಾಕಂಗೆ ಆಯಿತು ಅಂತ ನಂಗೆ ಗೊತ್ತಿಲ್ಲ. ಏಟಾಯಿತು, ಕೈ ಸ್ವಲ್ಪ ಗಾಯ ಆಗಿದೆ, ಕಾಲು ಸ್ವಲ್ಪ ಗಾಯ ಆಗಿದೆ. ಬಟ್ ಈಸ್ ಫೈನ್ ನಾವು. ಇದಾಗಿದೆ 2 ದಿನ ಆಯಿತು. 2 ದಿನನಾ? 2 ಡೇಸ್ ಆಯಿತು. ಮೊನ್ನೆ ರಾತ್ರಿ ಆಗಿದ್ದು, ಹಬ್ಬದ ದಿನ ಅಲ್ವಾ? ಮೊನ್ನೆ ರಾತ್ರಿ ಆಗಿದ್ದು. ಸೊ ಇವಾಗ ಪರವಾಗಿಲ್ಲ ನಮ್ಮಪ್ಪ. ಆ್ಯಂಡ್ ಪೂಜೆ ಮಾಡೋದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ಆ ಮನಸ್ಥಿತಿ ಇರಲಿಲ್ಲ ನನಗೆ. ಬಟ್ ನೋಡಿ ನಮ್ಮಪ್ಪ ಕಾಲು ಚಾಚ್ಕೊಂಡು ಕೂಗ್ತಿದ್ದಾರೆ ನೋವಿಗೆ. ನನಗೆ ತೋರಿಸ್ಕೊಳಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ. ಅಡುಗೆ ಮನೆಗೆ ಹೋಗಿ ಹತ್ಬಿಟ್ಟು ಬಂದುಬಿಟ್ಟೆ. ಬಿಕಾಸ್ ನಮ್ಮಪ್ಪ ಯೂಟ್ಯೂಬ್ ಎಲ್ಲ ನೋಡೋದಿಲ್ಲ, ನಮ್ಮಮ್ಮ ಮಾತ್ರ ನೋಡ್ತಾರೆ. ನಮ್ಮಮ್ಮ ಇವಾಗ ಬೇಜಾರು ಮಾಡ್ಕೊಡ್ತಾರೆ ಅತ್ತೆ ಅಂತ ಗೊತ್ತಾದರೆ. ಸೊ ಇಷ್ಟೇ ಇವತ್ತಿನ ವೀಡಿಯೋಗೆ. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಏನಿದ್ರು ಕಮೆಂಟ್ಸಲ್ಲಿ ತಿಳಿಸಿ. ಓಕೆ, ಬಾಯ್.